ಮತಪಟ್ಟಿಗೆ ಹೆಸರು ಸೇರಿಸಬೇಕು ಅಂತಿದ್ದಾರೆ ಗಮನಿಸಿ. ಕರ್ನಾಟಕದಲ್ಲಿ ಜೂನ್ 20ರ ತನಕ ಮತಪಟ್ಟಿಗೆ ಹೆಸರು ಸೇರಿಸಬೇಕು ಅಂತಿದ್ದಾರೆ. ಗಮನಿಸಬೇಕಾದಂತಹ ವಿಚಾರ. ಕರ್ನಾಟಕದಲ್ಲಿ ಜೂನ್ 20ರ ತನಕ ಮತಪಟ್ಟಿಗೆ ಹೆಸರು ಸೇರಿಸಿ. ರಾಜ್ಯದಲ್ಲಿ ಜೂನ್ 20ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವುದಕ್ಕೆ ಮೊದಲು ಹೆಸರು ಸೇರ್ಪಡೆ ಅವಕಾಶ. ಮತಪಟ್ಟಿಯಲ್ಲಿ ಹೆಸರು ರದ್ದು ಹಾಗೂ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ. ಆನ್ಲೈನ್ ಇಲ್ಲವೇ ಭೌತಿಕವಾಗಿ ಸಂಬಂಧಿಸಿ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಜೂನ್ 20ರಿಂದ ಅಕ್ಟೋಬರ್ 1ರವರೆಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ತಾತ್ಕಾಲಿಕ ಸ್ಥಗಿತ. ಇಸಿ ಘೋಷಣೆ ಅನ್ವಯ ಜೂನ್ 20ರಿಂದ 29ರವರೆಗೆ ಎಸ್ಐಆರ್ ತರಬೇತಿ. ಜೂನ್ 30ರಿಂದ ಜುಲೈ 29ರವರೆಗೆ ಎಸ್ಐಆರ್ ಪ್ರಕ್ರಿಯೆ, ಮನೆ ಭೇಟಿ. ಅಷ್ಟರೊಳಗೆ ಮತಗಟ್ಟೆಗಳ ತಾರ್ಕಿಕ ಮರು ಹೊಂದಾಣಿಕೆ ಕ್ರಮ. ಆಗಸ್ಟ್ 5ಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ. ಅಕ್ಟೋಬರ್ 3ರವರೆಗೆ ನೋಟಿಸ್ ಅಂತ ಆಕ್ಷೇಪಣೆಗಳಿಗೆ ವಿಲೇವಾರಿ ಪ್ರಕ್ರಿಯೆ. ಅಕ್ಟೋಬರ್ 7ಕ್ಕೆ ಎಸ್ಐಆರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಯಥಾ ಪ್ರಕಾರ ಅರ್ಜಿಗೆ ಅವಕಾಶಗಳು ಇರುತ್ತೆ. ಮತಪಟ್ಟಿಗೆ ಹೆಸರು ಸೇರಿಸಬೇಕು ಅಂತಿದ್ದಾರೆ. ಕರ್ನಾಟಕದಲ್ಲಿ ಜೂನ್ 20ರ ತನಕ ಮತಪಟ್ಟಿಗೆ ಹೆಸರು ಸೇರ್ಪಡೆಗೆ ಮಾತ್ರ ಅವಕಾಶ ಇರುವಂಥದ್ದು. ರಾಜ್ಯದಲ್ಲಿ ಜೂನ್ 20ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಶುರುವಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವುದಕ್ಕೂ ಮೊದಲು ಹೆಸರು ಸೇರ್ಪಡೆಗೆ ಅವಕಾಶ ಇರುತ್ತೆ. ಎಸ್ಐಆರ್ ಆಯಿತು ಅಂತ ಅಂದಾಗ, ಎಸ್ಐಆರ್ ನಡೀತಾ ಇದೆ ಅಂತ ಅಂದಾಗ ಯಾರೆಲ್ಲ ಅಕ್ರಮವಾಗಿ ವೋಟಿಂಗ್ ಇದೆ, ಯಾರೆಲ್ಲ ಅಕ್ರಮವಾಗಿ ವಲಸಿಗರಿದ್ದಾರೆ, ಇನ್ನು ಡೆತ್ ಆದಂಥವ್ರು, ಏಜ್ ಆದಂಥವ್ರು ಯಾರಿದ್ದಾರೆ, ಇಂಥವ್ರನ್ನೆಲ್ಲ ಇಂಥವ್ರನ್ನೆಲ್ಲ ತೆಗೆದುಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ. ಸೊ ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಅಂತಿಮವಾಗಿ ಹೆಸರು ಸೇರಿಸೋದಕ್ಕೆ ಒಂದು ಡೇಟನ್ನು ನಿಗದಿ ಮಾಡಿದ.